ನೀವು ಬಸವ ಟಿವಿ ತಂದಿದ್ದು ಏಕೆ? ಬಸವ ಟಿವಿಯನ್ನು ತರಲಿಕ್ಕೆ ಒಂದು ಬಲವಾದಂತಹ ಕಾರಣ ಇದೆ. ಇವತ್ತಿನ ದೃಶ್ಯ ಮಾಧ್ಯಮಗಳು ಎಲ್ಲರೂ ಸಹ ಒಂದು ನೆಗೆಟಿವನ್ನೇ ತೋರಿಸ್ತಾರೆ. ಏನೋ ಒಳ್ಳೆಯದು ಜಗತ್ತಲ್ಲಿ ನಡೀತಾ ಇಲ್ವೇನೋ ಅನ್ನೋ ರೀತಿಯಲ್ಲಿ ಇವರು ಬರೀ ನೆಗೆಟಿವ್ ಜನಗಳಿಗೆ ನೋಡಿದ್ರೆ ಅವನಿಗೆ ಮನಸ್ಸು ಅರಳೋದಿಲ್ಲ, ಮನಸ್ಸುಗಳು ಕೆರಳ್ತವೆ, ಮನಸ್ಸಲ್ಲಿ ಭಕ್ತಿ ಬರೋದಿಲ್ಲ. ಇವತ್ತಿನ ದೃಶ್ಯ ಮಾಧ್ಯಮಗಳು ನೋಡಿದ್ರೆ ಭಯ ಬರ್ತದೆ. ದೇವರನ್ನು ನೋಡಿದ್ರೆ ಪ್ರೀತಿ ಬರೋದಿಲ್ಲ, ದೇವರನ್ನು ನೋಡಿದ್ರೆ ಭಯ ಬರ್ತದೆ. ಈ ರೀತಿ ಅಶ್ಲೀಲವಾದದ್ದನ್ನೇ ತೋರಿಸ್ತಾ ಇರತಕ್ಕಂಥ ಈ ದೃಶ್ಯ ಮಾಧ್ಯಮಗಳ ಮಧ್ಯೆ ಒಂದು ದೈವಭಕ್ತಿಯನ್ನು ಮೂಡಿಸುವಂತಹ ವೈಜ್ಞಾನಿಕವಾದಂತಹ ಪ್ರಗತಿಪರವಾದಂತಹ ಚಿಂತನೆಗಳನ್ನು ಜಗತ್ತಿಗೆ ಕೊಡಬೇಕು. ಶರಣರ ಮೌಲ್ಯಗಳನ್ನು ಈ ಜಗತ್ತಿಗೆ ಕೊಡಬೇಕು, ಸತ್ಯ ಸಂದೇಶಗಳನ್ನು ಕೊಡಬೇಕು. ಆ ಪರಮಾತ್ಮ ಯಾರು ಎಂಬುದಾಗಿ ಜನಗಳಿಗೆ ಗೊತ್ತಾಗಬೇಕು ಅನ್ನುವಂತಹ ಇನ್ನೊಂದಷ್ಟು ಮೌಲ್ಯಗಳನ್ನು ಸಮಾಜದಲ್ಲಿ ಬಿತ್ತಲಿಕ್ಕೋಸ್ಕರ ಬಸವ ಟಿವಿಯನ್ನು ಪ್ರಾರಂಭ ಆಗಿದೆ. ಶ್ರೀ ಬಸವ ಟಿವಿಯ ಉದ್ದೇಶ? ಬಸವ ಟಿವಿಯ ಉದ್ದೇಶ ಪ್ರತಿಯೊಬ್ಬರೂ ಸಹ ಆ ನಿರಾಕಾರ ಪರಮಾತ್ಮನನ್ನು ತಿಳ್ಕೊಳ್ಬೇಕು. ಪ್ರತಿಯೊಬ್ಬರೂ ಕೂಡ ಉತ್ತಮ ಒಬ್ಬ ನಾಗರಿಕನಾಗಬೇಕು. ಅವನ ಬದುಕಿನಲ್ಲಿ ಮೌಲ್ಯಗಳನ್ನು ಅಳವಡಿಸಿಕೊಳ್ಬೇಕು. ಶರಣರ ತತ್ವಗಳನ್ನು ಪ್ರತಿದಿನ ಅವರ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಮನುಷ್ಯನ ಮಧ್ಯೆ ಇರತಕ್ಕಂಥ ಈ ಜಾತಿ ಅಂತಕ್ಕಂಥ ಭೂತವನ್ನು ಹೋಗಲಾಡಿಸಿ ಸೋದರತೆ, ಒಂದು ಅಖಂಡತೆ ಬರಬೇಕು. ಮಾನವರೆಲ್ಲರೂ ಒಂದೇ, ನಾವೆಲ್ಲರೂ ಒಂದೇ ತಂದೆ ಮಕ್ಕಳು ಅನ್ನುವಂಥ ಭಾವನೆ ಎಲ್ಲರಿಗೂ ಬರಬೇಕು. ಪ್ರತಿಯೊಂದು ಮನೆಯಲ್ಲೂ ಸಹ ಒಂದು ಉತ್ತಮವಾದಂತಹ ಸಂಸ್ಕೃತಿ ಸಂಸ್ಕಾರಗಳು ಇರಬೇಕು ಅನ್ನೋ ಉದ್ದೇಶದಿಂದ ಬಸವ ಟಿವಿಯನ್ನು ತಂದಿದ್ದೀವಿ. ನಿಮ್ಮ ಮುಂದಿನ ಗುರಿ ಏನು? ನಮ್ಮ ಮುಂದಿನ ಗುರಿ ವಿಶ್ವಕ್ಕೆ ಶರಣ ಧರ್ಮವನ್ನು, ಬಸವ ತತ್ವವನ್ನು ಮುಟ್ಟಿಸಬೇಕು. ಪ್ರತಿಯೊಬ್ಬರೂ ಕೂಡ ಈ ಶರಣರ ವಚನಗಳನ್ನು ಬಾಯ್ಪಾಠ ಮಾಡಿಕೊಳ್ಬೇಕು. ನಮ್ಮ ಕೈಲಾದಷ್ಟು ವಿಶ್ವಕ್ಕೆ ಶರಣ ಧರ್ಮವನ್ನು ತಲುಪಿಸಿ ಜನಗಳಲ್ಲಿ ಒಂದು ಹೊಸ ಬದಲಾವಣೆಯನ್ನು ತರಬೇಕು. ಮಾನವೀಯ ಮೌಲ್ಯಗಳು ಮತ್ತೆ ಬೇರೂರಬೇಕು, ಅಂತಃಕರಣ ಹರಳಬೇಕು, ಜೀವಾತ್ಮ ಮತ್ತು ಪರಮಾತ್ಮನ ಸಂಬಂಧ ಪ್ರತಿಯೊಬ್ಬರಿಗೂ ತಿಳಿಬೇಕು. ಇದನ್ನು ಜನಗಳಿಗೆ ತಿಳಿಸ್ಬೇಕು ಅಂತೇಳಿ ಹೊರಟಿರ್ತಕ್ಕಂಥ ಚಾನಲ್ಲು ಬಸವ ಟಿವಿ.